ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್. ಸೊ ನನ್ನದು ಪ್ರೀವಿಯಸ್ ಬ್ಲಾಗ್ನ ಕಂಟಿನ್ಯೂಷನ್ ಬ್ಲಾಗ್. ಸೊ ಸಾರಿ, ಆ್ಯಕ್ಚುಲಿ ತುಂಬ ಲೇಟಾಗಿ ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಕೆಲವೊಂದು ರೀಸನಿಂದ ಸೊ ಈಗ ಕಂಟಿನ್ಯೂ ಆಗಿರುತ್ತೆ. ಸೊ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಸ್ಟಾರ್ಟ್ ಆಗಿದೆ, ಹೊಸ ವರ್ಷ. ಸೊ ಐ ವಿಶ್ ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಈಗ ಬನ್ನಿ ನನ್ನ ಕಂಟಿನ್ಯೂಷನ್ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾವು ಪ್ರೀವಿಯಸ್ ವ್ಲಾಗ್ ನೀವೆಲ್ಲ ನೋಡಿದ್ರೆ ನಾವು ಇಲ್ಲಿ ಮಾಂಟೇರಿ ವಿಲೇಜಿಗೆ ಬಂದಿದ್ದೀವಿ. ಕೆಲವೊಂದು ಈಗ ಅಡ್ವೆಂಚರಸ್ ಆ್ಯಕ್ಟಿವಿಟಿಯನ್ನು ಈಗ ನಾವು ಮಾಡ್ತಾಯಿದ್ದೀವಿ. ಅಂದರೆ ಜಿಪ್ ಕೋರ್ಸ್, ಜಿಪ್ ಲೈನ್ ಈ ಥರ ಎಲ್ಲ ಇರುತ್ತೆ. ಸೊ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ನಾನು ಇದನ್ನು ಮಾಡ್ತಾ ಇರೋದು. ಇಲ್ಲಿ ತುಂಬ ಅಂದರೆ ತುಂಬ ಬಿಸಿಲಿತ್ತು ಆ ದಿನ. ತುಂಬಾ ಬಿಸಿಲಿತ್ತು. ಸೊ ಹಾಗಾಗಿ ಕ್ಯಾಪ್ಸು ಮತ್ತೆಲ್ಲ ಸೇಫ್ಟಿ ಮೇಜರ್ಸ್ ಎಲ್ಲ ಫಾಲೋ ಮಾಡಿ ನಾವು ಇದನ್ನು ಆ್ಯಕ್ಟಿವಿಟಿನ ಮಾಡಬೇಕಾಗತ್ತೆ. नहीं दूसरा लाना है. ಸೂಪರ್ ಎಕ್ಸ್ಪೀರಿಯನ್ಸ್ ಇದು. ರೋಪ್ ಕೋರ್ಸ್ ಆಯಿತು, ಮತ್ತು ಸೈಕ್ಲಿಂಗ್ ಆನ್ ರೋಪ್ ಆಯಿತು. ಈಗ ಜಿಪ್ ಲೈನ್. ನನಗೆ ಆ್ಯಕ್ಚುಲಿ ಎರಡಕ್ಕಿಂತ ಜಿಪ್ ಲೈನ್ ಮಾಡೋದು ತುಂಬಾ ಇಷ್ಟ. ಸೊ ಡೂ ಇಟ್. ಜಿಪ್ ಲೈನ್. ಹೌ ಯು ಫೀಲಿಂಗ್? ಸೈಕ್ಲಿಂಗ್ ಕಾ ವಾಸ್ ಹಾರಿಬಲ್, ನೈಸ್, ಅಡ್ವೆಂಚರಸ್. ಆ್ಯಕ್ಚುಲಿ ಇದೇ ಥರ ಯಾವತ್ತೂ ಮಾಡಿಲ್ಲ ನಾನು, ಫಸ್ಟ್ ಟೈಮ್ ಮಾಡ್ತಿರೋದು. ಸೊ ಇಟ್ ಇಸ್ ಗುಡ್. ಈಗ ಇದೊಂದು ಲಾಸ್ಟ್ ಇದೆ, ಮಾಡಿ ಮುಗೀತು. ಅಡ್ವೆಂಚರ್ ಅಂತೂ ಮುಗೀತು ಈಗ ಸದ್ಯ. एडवेंचर नीचे वहाँ जाके ना कूपन दे देना आपको, तो ये सब देंगे आपको. ये नीचे है ना, इधर ये सब पहना के दे देंगे आपको. चलो सुन लिया यार. हो super. Freak. ಸೊ ಈಗ ಲಂಚ್ ಟೈಮ್. ಸೊ ಲಂಚಲ್ಲಿ ತುಂಬ ಅಂದರೆ ತುಂಬಾ ವೆರೈಟೀಸ್ ಇತ್ತು. ಯಾವ್ದು ತೊಗೊಳ್ಬೇಕು, ಯಾವ್ದು ಬಿಡಬೇಕು ಅಂತ ತುಂಬಾ ಕನ್ಫ್ಯೂಷನ್ ಆಗ್ತಾಯಿತ್ತು. ಆದರೂ ಎಲ್ಲನೂ ಸ್ವಲ್ಪ ಟೇಸ್ಟ್ ಮಾಡಿದ್ವಿ. ತುಂಬಾ ಟೇಸ್ಟಿಯಾಗಿತ್ತು ಆ್ಯಕ್ಚುಲಿ ಈ ಪ್ರೈಸಲ್ಲಿ. ಮತ್ತು ಇಲ್ಲಿ ತುಂಬಾ ಇಷ್ಟ ಆಯಿತು ನನಗೆ ಫುಡ್, ಅವರ ಆ್ಯಕ್ಟಿವಿಟೀಸ್ ಎಲ್ಲ. ಸೊ ಈಗ ಊಟ ಆಯಿತು, ಎಲ್ಲ ಆಯಿತು. ಈಗ ರೆಸ್ಟ್ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಒಂದು ತಂಪಾದ ಗಾಳಿ ಬರ್ತಾಯಿತ್ತು. ಮತ್ತು ಟ್ರೀಸ್ ಕೆಳಗಡೆ ಈ ಥರ ಹಾಕಿದಾರಲ್ಲ, ಇದೇನಂತೀವಿ ನಾವು ಅದಕ್ಕೆ, ಜೋಳಿ ಅಂತ ಏನಾದರೂ ಅಂತೀವಲ್ಲ. ಸೊ ನೆಟ್ ಥರ ಹಾಕಿದ್ದಾರೆ. ಸೊ ಅಲ್ಲಿ ಮಲಗಿದ್ವಿ, ಅಂದರೆ ರೆಸ್ಟ್ ತೊಗೊಂಡ್ವಿ. ಮಲಗ್ಬೋದು ಕೂಡ. ಸೊ ಎಷ್ಟು ಬೇಕಾದರೂ ಹೊತ್ತು ನೀವು ಅಲ್ಲಿ ಸ್ಪೆಂಡ್ ಮಾಡ್ಬೋದು, ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ.
ಸೊ ಇದೊಂದು ನಮಗೆ ಮಿಸ್ ಆಗಿತ್ತು ಇದು ನೋಡೋದು ಇದೇನು ಅಂತ. ಅಂದರೆ ಒಂಥರ ಗುಹೆ ಥರ ಮಾಡಿದ್ರು, ಅಲ್ಲಿ ಈ ಥರ ಸಣ್ಣದಾಗಿ ನೀರೆಲ್ಲ ಬರೋ ಥರ, ಇದು ರಿಯಲ್ ವಾಟರ್. ಸೊ ಇದು ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು, ಎಲ್ಲ ಡಾರ್ಕ್ ಇತ್ತು. ಸೊ ಅದಾದಮೇಲೆ ಔಟ್ಸೈಡ್ ಎಕ್ಸಿಟ್, ಅಂದರೆ ಎಕ್ಸಿಟ್ ಔಟ್ ಆಫ್ ರೆಸಾರ್ಟ್ ಅಲ್ಲ, ಅಲ್ಲೇ ಒಂದು ಗುಹೆ ಇದೆ, ಅದರಿಂದ ಎಂಟ್ರೆನ್ಸ್ ಮತ್ತು ಎಕ್ಸಿಟ್, ಜಸ್ಟ್ ಒಂದು ಎಕ್ಸ್ಪೀರಿಯನ್ಸ್, ಗುಹೆ ಒಳಗಡೆ ಹೋಗಿ ಆ ವಾಟರ್ ನೀರೆಲ್ಲ ಎಕ್ಸ್ಪೀರಿಯನ್ಸ್. ಸೊ ಅಲ್ಲಿ ಈ ಥರ ಜೋಕರ್ಸ್ ಇದ್ದರು. ಸೊ ನೋಡಿ ಯಾವ ರೀತಿ ಕೂತ್ಕೊಂಡಿದ್ದಾನೆ. ಆ್ಯಕ್ಚುಲಿ ಅಮ್ಮೇನ ಸ್ಟಾರ್ಟಿಂಗಲ್ಲೂ ನೋಡಿದಾಗಿಂದ ಅವನಿಗೆ ಅಂದರೆ ಡ್ಯಾನ್ಸ್ ಮಾಡ್ತಾಯಿದ್ದ. ಸೊ ಈಗೂ ಕೂಡ ಅವ್ನು ನೋಡೋದು ತುಂಬ ಖುಷಿ ಆಗ್ತಾಯಿದ್ದು ಅಮ್ಮೇನ ನೋಡಿದ್ರೆ. ಸೊ ಅದಾದಮೇಲೆ ಇಲ್ಲಿ ಒಂದು ಸಣ್ಣದಾಗಿ ಒಂದು ಸೆಟಪ್ ಮಾಡ್ಕೊಂಡಿದ್ದಾರೆ, ಅಂದರೆ ವಿಲೇಜ್ ವಾತಾವರಣ ಕ್ರಿಯೇಟ್ ಮಾಡಿದ್ದಾರೆ. ಅಂದರೆ ಇಲ್ಲಿ ಬಾರ್ಬರ್, ಪಾಟ್ರಿ, ಸೊ ಬೇರೆ ಬೇರೆ ಕಾರ್ಪೆಂಟರ್, ಸೊ ಬೇರೆ ಬೇರೆ ಥರ, ಅಂದರೆ ನಾವು ಹಿಂದಿನ ಕಾಲದಲ್ಲಿ ಅಂದರೆ ನಮ್ಮ ಏನ್ಷಿಯಂಟ್ ಪೀರಿಯಡ್ಸಲ್ಲಿ ಏನೆಲ್ಲ ಮಾಡ್ತಾಯಿದ್ರು ನಾವು, ಅಂದರೆ ಅವಾಗೆಲ್ಲ ಸ್ಟೀಲ್ ಅದೆಲ್ಲ ಇರಲಿಲ್ಲಲ್ವ, ಈ ಥರ ಪಾಟ್ರಿ, ಇದರ ಪಾಟ್ಸನ್ನೇ ನಾವು ಯೂಸ್ ಮಾಡ್ತಾಯಿದ್ವಲ್ವ ಎಲ್ಲ ಕುಕ್ಕಿಂಗ್ಸ್ ಎಲ್ಲ. ಸೊ ಅದು ಈಗ ನೋಡಿ ನಾನು ಪಾಟ್ ಮಾಡ್ತಾಯಿದ್ದೆ, ಅಂದರೆ ಚಿಕ್ಕದಾಗಿ ಒಂದು ಏನಂತೀವಿ ಫ್ಲವರ್ ಪಾಟ್. ಸೊ ಅದನ್ನು ಮಾಡಿದ್ದೀನಿ. ಜಸ್ಟ್ ನಮಗೆ ಕೈ ಮುಟ್ಟಿಸ್ತಾರೆ, ಅಂದರೆ ಪೂರ್ತಿಯಾಗಿ ನಮಗೆ ಮಾಡೋದಕ್ಕೆ ಕೊಡೋದಿಲ್ಲ, ಯಾಕಂದರೆ ಒಬ್ವಿಯಸ್ಲಿ ನಮಗೆ ಬರೋದಿಲ್ಲ. ಸೊ ಹಾಗಾಗಿ ಜಸ್ಟ್ ಅವರು ಎಲ್ಲ ಮಾಡ್ತಿರ್ತಾರೆ, ಅದರಲ್ಲೇ ನಮಗೆ ಸ್ವಲ್ಪ ನಮಗೆ ಹಿಡಿಯೋದಕ್ಕೆಲ್ಲ ಕೊಡ್ತಾರೆ. ಸೊ ಮತ್ತು ಪಾಟ್ ನಾವು ತೊಗೊಂಡು ಹೋಗ್ಬೋದು, ಮಾಡಿನೂ ಜಸ್ಟ್ ಇಡ್ಬೋದು, ಅದಕ್ಕೆ ಫ್ರೀ ಇದೆ. ಸೊ ತೊಗೊಂಡು ಹೋಗೋದಕ್ಕೆ 50 ರೂಪೀಸ್. ಸೊ ನಾನೇನು ಮಾಡಿದೆ, ನಾನು ಸ್ವಲ್ಪ ಇದನ್ನು ಒಂದು 2 hours, ಅಂದರೆ ಬಿಡೋಕ್ಕಿಂತ ಮುಂಚೆ ಒಂದು 3 to 4 hours ಇತ್ತು ಇನ್ನೂ ಬಿಡೋದು, ಅಂದರೆ ನಾವಿಲ್ಲಿಂದ ಎಕ್ಸಿಟ್ ಆಗೋದು. ಸೊ ನಾನು ಮಧ್ಯಾಹ್ನ ಹೊತ್ತು ಬೇಗನೆ ನಾನು ಇದನ್ನು ಮಾಡಿ ಇಟ್ಟೆ. ಸೊ ಅದಿನ್ನೂ ಪೂರ್ತಿಯಾಗಿ ಆ್ಯಕ್ಚುಲಿ ಡ್ರೈ ಆಗಿರಲಿಲ್ಲ. ಅವ್ರು ಹೇಳಿದ್ರು ಪೂರ್ತಿಯಾಗಿ ಡ್ರೈ ಆದಮೇಲೆ ತೊಗೊಂಡು ಹೋಗ್ಬೋದು, ಅಥವಾ ಸ್ವಲ್ಪ ಡ್ರೈ ಆದರೂ ಪರವಾಗಿಲ್ಲ, ನೀವು ಹೇಗೆ ಕ್ಯಾರಿ ಮಾಡ್ತೀರಾ ಅದನ್ನು ಸ್ವಲ್ಪ ಅಂದರೆ ಬ್ರೇಕ್ ಆಗದಂಗೆ ಕ್ಯಾರಿ ಮಾಡಿ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಅವ್ರಿಗೆ ಹೇಳಿದೆ, ಇಟ್ಟಿದ್ದೆ ಅಲ್ಲೇ, ಮತ್ತು ಅಮೌಂಟ್ ಕೂಡ ಹೋಗ್ತಾ ನಾನು ಪೇ ಮಾಡಿ ಆ ಪಾಟನ್ನು ತೊಗೊಂಡು ಬಂದಿದ್ದೀನಿ. ಸೊ ನಾನು ಮಾಡಿದ್ದನ್ನು ಪಾಟ್ ನಿಮಗೆಲ್ಲ ತೋರಿಸ್ತೀನಿ, ಮತ್ತು ಅದಕ್ಕೆಲ್ಲ ಕಲರ್ ಎಲ್ಲ ಮಾಡ್ತೀನಿ, ಚೆನ್ನಾಗಿ ಪೇಂಟ್ ಮಾಡಬೇಕಂತ ನನಗೊಂದು ಆಸೆ, ಅಂದರೆ ನಾನು ಮಾಡಿದ್ದಂತ ನನಗೊಂದು ಫೀಲಿಂಗ್ ಅಷ್ಟೇ. ಸೊ ಲಾಸ್ಟಿಗೆ ಪೇ ಮಾಡಿ ಅದನ್ನು ನಾನು ತೊಗೊಂಡು ಬಂದೆ. ಸೊ ನೋಡಿ ಎಷ್ಟು ಚೆನ್ನಾಗಿ, ಅಂದರೆ ಇದಕ್ಕೆ ಒಂದು ಆರ್ಟ್, ಇದು ಕೂಡ ಒಂದು ಆರ್ಟ್, ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡ್ತಾರೆ. ಅಂದರೆ ಮೊದಲೆಲ್ಲ ನಾನು ನೋಡಿದ್ದೀನಿ, ಎತ್ತುಗಳನ್ನೆಲ್ಲ ಈ ಥರ ತಿರುಗಿಸ್ತಾಯಿದ್ರು, ಈಗ ನೋಡಿ ಈ ಥರ ಮಷಿನ್ ಬಂದಿದೆ. ಸೊ ಅದನ್ನೇ ಹೇಳ್ತಾಯಿದ್ರು ನಮ್ಮಮ್ಮ, ಮೊದಲೆಲ್ಲ ಎತ್ತನ್ನು ಈ ಥರ ತಿರುಗಿಸ್ತಾಯಿದ್ರು ಅಂತ. ಸೊ ಕೆಲವೊಂದು ಇತ್ತು ಆ್ಯಕ್ಟಿವಿಟಿಲಿ, ಬಾರ್ಬರ್ ಅದು ಇದು, ಮತ್ತು ನಮಗೆ ಟಿಕೆಟ್ಸ್ ಕೊಟ್ಟಿದ್ರು, ಅಂದರೆ ಅದರಲ್ಲಿ ಐಸ್ ಕ್ರೀಮ್ ಕೂಡ ಇತ್ತು, ಐಸ್ ಗೋಲಾ ಕೂಡ ಇತ್ತು, ಮತ್ತು ಅಡ್ವೆಂಚರಸ್ ಜಿಪ್ ಲೈನ್, ಜಿಪ್ ಕೋರ್ಸ್ ಇದೆಲ್ಲ ಇತ್ತು. ಸೊ ಅದೆಲ್ಲ ಒಂದೊಂದಾಗಿ ಇಲ್ಲೆಲ್ಲ ಒಂದು ಏನು ಸೆಟಪ್ ಮಾಡಿದ್ದಾರೆ ಅಲ್ಲೆಲ್ಲ ನಿಮಗೆ ಸಿಗುತ್ತೆ, ಅಂದರೆ ಮಾಡೋದಕ್ಕೆ ಅಡ್ವೆಂಚರ್ ಆಯಿತು. ಐಸ್ ಕ್ರೀಮ್ ಬೇಕಾದರೆ ಆ ಟಿಕೆಟ್ಸ್ ಎಲ್ಲ ಐಸ್ ಕ್ರೀಮ್, ಅಂದರೆ 2000 ಕೊಟ್ಟರೆ ಸೊ ಇಷ್ಟೆಲ್ಲ ನಿಮಗೆ ವಿತ್ ಫುಡ್, ವಿತ್ ಸ್ನ್ಯಾಕ್ಸ್, ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಇತ್ತು. ಸೊ ಇದು ಒಂದು ಈ ಥರ ಸೆಟಪ್ ಮಾಡಿದ್ದಾರೆ, ಈ ಥರ ಮನೆ ಥರ, ಅಂದರೆ ಮೊದಲೆಲ್ಲ ಈ ಥರ ವುಡನ್ ಸ್ಟೇರ್ಸ್ ಎಲ್ಲ ಇತ್ತಲ್ಲ. ಸೊ ಈ ರೀತಿ ಸೆಟಪ್, ಅಂದರೆ ಒಂದು ಹಳ್ಳಿ ವಾತಾವರಣ, ಹಳ್ಳಿ ಮನೆ ವಾತಾವರಣ ಥರ ಕ್ರಿಯೇಟ್ ಮಾಡಿದ್ದಾರೆ ಇದನ್ನು. ಸೊ ಅದನ್ನೇ ನಾನು ಸುತ್ತ ನೋಡ್ತಾ ಬರ್ತಾಯಿದ್ದೀನಿ. ಹಳೆ ಕಾಲದ ಮನೆ, ಓಲ್ಡ್ ಹೌಸ್. ರಾಮ್ ಇದು ನೋಡಿ, ಚೇರ್, ಮೂವೇಬಲ್ ಚೇರ್, ಅಂದರೆ ಸ್ವಿಂಗ್ ಚೇರ್ ಅಂತ ಹೇಳ್ಬೋದು. ಸೊ ಇದು ಕೂಡ ಇದು ತುಂಬ ಹಳೇದಿದು, ಈಗೂ ತುಂಬ ಟ್ರೆಂಡ್ ಆಗಿದೆ, ಈಗೂ ಇದೆ ಕೆಲವ್ರ ಮನೆಯಲ್ಲಿ ನೋಡ್ತೀನಿ. ಆದ್ರೂ ಸ್ವಲ್ಪ ಕಡಿಮೆನೇ, ಅಂದರೆ ಜಾಸ್ತಿ ಮೊದಲೆಲ್ಲ ಹಳ್ಳಿಯಲ್ಲೆಲ್ಲ ಈ ಥರ ಯೂಸ್ ಮಾಡ್ತಾಯಿದ್ರು ಈ ಥರ ಚೇರ್. ಸೊ ಅದು ಕೂಡ ಇಟ್ಟಿದ್ರು. ಮತ್ತು ಇಲ್ಲಿ ಇದು ಬ್ಯಾಂಬೂನ ಈ ಥರ ಕಟೋರಿ ಮತ್ತು ಬುಟ್ಟಿನ ಏನು ಇದೆ ಅದನ್ನು ಮಾಡ್ತಾಯಿದ್ರು. ಸೊ ತುಂಬಾ ಹಲವಾರು, ಇಲ್ಲೊಂದು ಆ್ಯಕ್ಟಿವಿಟಿ ಇದೆ ಸ್ವಿಂಗು. ಸೊ ಇದು ತುಂಬಾ ನನಗೆ ಒಂಥರ ಭಯ ಆಯಿತು ಆ್ಯಕ್ಚುಲಿ. ಅಂದರೆ ತುಂಬ ದೊಡ್ಡ ಸ್ವಿಂಗ್ ಇದು, ಬಿಗ್ ಸ್ವಿಂಗ್.
ಸೊ ಅದನ್ನು ಕೂಡ ಕೆಲವು ಜನ ಆಡ್ತಾಯಿದ್ರು. ನಾವು ಅದನ್ನೇನು ಆಡಲಿಲ್ಲ, ಸ್ಕಿಪ್ ಮಾಡಿದ್ವಿ. ತುಂಬಾ ದೊಡ್ಡದಾಗಿತ್ತು. ಆ್ಯಕ್ಚುಲಿ ಈಗ ತಾನೇ ಊಟ ಮಾಡಿದ್ವಲ್ಲ, ಸೊ ನಮಗೆ ಆಡಬೇಕಂತ ಏನು ಅನ್ನಿಸ್ಲಿಲ್ಲ. ಅಲ್ಲಿ ನೋಡಿ ಎಷ್ಟು ದೊಡ್ಡ ಸ್ವಿಂಗ್ ಇದೆ, ತುಂಬ ದೊಡ್ಡ ಸ್ವಿಂಗ್ ಅದು. So beautiful craft. भांड्याचं सगळं जुनंचं हे यूज करत होतो ना, नाश्ता वगैरे. कठपुतली शो. तिकडे ये ना, मी मागे. मट्टी लेंगे जादू वाला घुचड़ू 1 कोइन है, 1 कोइन है, 2 कोइन बनेगा. आपकी निगाह में आ जाए हमको बता देना. कोई भी हमारा मैजिक पकड़ेगा हम उसे मैजिक सिखाएंगे, ठीक है ना. फूक लगाएंगे, चलो 2 कोइन बन जाना. 3 बार ऐसा छड़ी घुमाएंगे, बैग में से मट्टी लेंगे, चलो 2 कोइन बन जाना. 2 कोइन और देख नहीं जी, अभी 1 कोइन है. हाथ खाली है, ये भी खाली है, नहीं इसमें खाली है. अभी 1 कोइन है. चलो 2 कोइन बन जाना. बैग में से मट्टी लेंगे. कम 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 कम. अरे आ जा 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 जा. ओ जो कम. जा बाबू जा मैं जा. जा, जा, मग ते जा, जाते जा, बघ, ते बेबी जाते बघ. तिथं बस ना. वाव. मी तुला घेतो. थांब थांब अम्मा. काय मॅडम तुम्ही? हा माहिती बसते. ಈಗ ಫ್ಯಾಮಿಲಿ ಬೋಟಿಂಗ್ ಟೈಮ್. ಇಲ್ಲಿ ಈಗ 4 ಮೆಂಬರ್ಸ್ಗೆ ಅಲವಿದೆ. ಬೋಟಿಂಗನ್ನು ಎಂಜಾಯ್ ಮಾಡ್ಬೋದು. ಒಬ್ಬರು ಪೆಡಲ್ ಮಾಡಬೇಕು. ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್, ತುಂಬ ಚೆನ್ನಾಗಿ ಅನ್ನಿಸ್ತು. ಅಂದರೆ ವಾಟ್ರ್ ಕೂಡ ಡೀಪ್ ಇತ್ತು ಮತ್ತು ವಾಟ್ರ್ ಕ್ಲೀನಾಗಿತ್ತು. ಬೆಳಗ್ಗೆಯಿಂದ ಅಮ್ಮೆ ಹೇಳ್ತಾ ಇದ್ದ ಬೋಟಿಂಗ್ ಹೋಗಬೇಕು ಅಂತ. ಸೊ ಇವಾಗ ಆ್ಯಕ್ಚುಲಿ ನಾವು ಈವ್ನಿಂಗ್ ಟೈಮ್ ಇಟ್ಟಿದ್ದು. ಬೆಳಗ್ಗೆ ಅಂತಂದರೆ ಬೆಳಗ್ಗೆ ಅಂದರೆ 10 o'clock ಅಂತಂದರೆ ಬೋಟಿಂಗೆಲ್ಲ ತುಂಬ ರಶ್ ಇತ್ತು ಆ್ಯಕ್ಚುಲಿ. ಈಗ ಈವ್ನಿಂಗ್ ಟೈಮ್ಸ್ ಎಲ್ಲ ಎಕ್ಸಿಟ್ ಆಗ್ತಾ ಇದ್ದಾರಲ್ಲ ಒಬ್ರೊಬ್ರು. ಸೊ ಹಾಗಾಗಿ ಸ್ವಲ್ಪ ಏನು ಅಂತ ಅನ್ನಿಸ್ಲಿಲ್ಲ, ರಶ್ ಅಂತ ಅನ್ನಿಸ್ಲಿಲ್ಲ.
ಸೊ ಬೇಗನೆ ಸಿಕ್ತು, ನಮ್ಮ ಟರ್ನ್ ಬೇಗನೆ ಬಂತು. ಸೊ ಈಗ ಬೋಟಿಂಗ್ ಮಾಡ್ತಾಯಿದ್ದೀವಿ. ತುಂಬಾ ಖುಷಿ ಅನ್ನಿಸ್ತಾ ಇದೆ ಮತ್ತು ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಯಿತು ಇವತ್ತಿನ ದಿನ. ಇದು ಲಾಸ್ಟ್ ಅಡ್ವೆಂಚರ್ ಅಂದರೆ ಲಾಸ್ಟ್ ಆ್ಯಕ್ಟಿವಿಟಿ ಅಂತಲೇ ಹೇಳ್ಬೋದು. ಆ್ಯಂಡ್ ಸೊ ಇದ್ರ ಮೇಲ್ಗಡೆನೇ ಜಿಪ್ ಲೈನ್ ಮತ್ತು ಸೈಕಲ್ ಕೋರ್ಸ್ ಅಂದರೆ ಜಿಪ್ ಸೈಕಲ್ ಏನಿದೆ ಅದನ್ನು ಇದೆ, ಆಡೋದಿದೆ. ಸೊ ಅದಂತೂ ತುಂಬ ಸಖತ್ ಇಂಟ್ರೆಸ್ಟಿಂಗ್ ಇತ್ತು. ನನಗದು ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಈ ಥರ ಅಡ್ವೆಂಚರ್ಸ್ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಮುಂದೆನೂ ಈ ಥರ ಮಾಡೋದಿದೆ, ಅಂದರೆ ಈ ಕೈಂಡ್ ಆಫ್ ಅಡ್ವೆಂಚರ್ ಮಾಡೋದಿದೆ ನನಗೆ. ಸೊ ನೋಡೋಣ ಹೇಗೆಲ್ಲ ಬರುತ್ತೆ. ನೋಡಿ ಅಲ್ಲಿ ಹೋಗ್ತಿದ್ದಾರೆ ಜಿಪ್ ಲೈನ್. ಸೊ ಇದಾಗಿತ್ತು ನನ್ನ ಈ ವಿಡಿಯೋ. ಮತ್ತು ಇದಾದಮೇಲೆ ಸ್ನ್ಯಾಕ್ಸ್ ಇತ್ತು. ಬೋಟಿಂಗ್ ಆದಮೇಲೆ ಸ್ನ್ಯಾಕ್ಸ್ ತೊಗೊಂಡ್ವಿ. ಪಾವ್ ಭಾಜಿ ನನ್ನ ಫೇವ್ರೆಟ್ ಫುಡ್ಡು. ಸೊ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಯೂಶ್ವಲಿ ನಾನು ಹೊರಗಡೆ ತಿನ್ನೋದಿಲ್ಲ, ಆದರೆ ಇದು ಮಾತ್ರ ತುಂಬ ಸಖತ್ತಾಗಿತ್ತು. ಸೊ ಇದಾದಮೇಲೆ ಮನೆಗೆ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ದಿನ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದರಲ್ಲಿ ಒಂದಾದ್ರೂ ಪಾಯಿಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರೆಲ್ಲ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಬಾಯ್, ಟೇಕ್ ಕೇರ್.